ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ಪಲಾವ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಆದ್ರೆ ಇವತ್ತು ತೋರಿಸ್ತಾ ಇರೋ ಈ ಪಲಾವ್ ಅಂತೂ ಸೂಪರ್ ಆಗಿರುತ್ತೆ. ಆಂಧ್ರ ಸ್ಟೈಲ್ ಪಲಾವ್ ಮಾಡೋದು ಹೇಗೆ ಅಂತ, ಅದು ಕುಕ್ಕರ್ ಇಲ್ಲದೆ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಪಲಾವ್ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಮಸಾಲೆನ ರುಬ್ಕೋಬೇಕು. ಚಕ್ಕೆ ಅರ್ಧ ಇಂಚು, ಲವಂಗ 3, ಏಲಕ್ಕಿ 2, 1 ಮೊಗ್ಗು, ಕಲ್ಲು ಹೂವು ಒಂದು ಎಲೆ, ಸ್ಟಾರ್ ಫ್ಲವರ್ 1, ಜಾಕಾಯಿ ಸ್ವಲ್ಪ, ಒಂದು ಚಿಟಕಿ, ಒಂದು ಉಂಡೆಯಲ್ಲಿ ಕಾಲು ಭಾಗದಲ್ಲಿ ಸ್ವಲ್ಪ, ಧನಿಯಾ 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಮೆಣಸು 3 ಕಾಳು, ಗಸಗಸೆ 1 ಟೀ ಸ್ಪೂನ್, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 4 ಎಸಳು. ಶುಂಠಿ ಎಷ್ಟು ಹಾಕ್ತೀರಾ ಅದ್ರ ಡಬಲ್ ನೀವು ಬೆಳ್ಳುಳ್ಳಿ ಹಾಕಬೇಕು. ಹಸಿ ತೆಂಗಿನ ತುರಿ 1/4 ಕಪ್ಪು ಅಥವಾ ತೆಂಗಿನಕಾಯಿ ಪೀಸಸ್ಸು 1/4 ಕಪ್ಪು, ಟೊಮೆಟೊ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅಂದರೆ ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಬರುತ್ತೆ, 1 ಟೇಬಲ್ ಸ್ಪೂನ್ ಪುದೀನ ಸೊಪ್ಪು. ಇದಿಷ್ಟು ಫಸ್ಟು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. 1/4 ಕಪ್ಗೂ ಸ್ವಲ್ಪ ಕಮ್ಮಿ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸ್ ಪೇಸ್ಟ್ ಏನು ಬೇಡ, ಲೈಟಾಗಿ ರುಬ್ಕೊಂಡ್ರೆ ಸಾಕು. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರುವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. 1 ಪಲಾವ್ ಎಲೆ ಜೊತೆಯಲ್ಲೇ 1 ಈರುಳ್ಳಿ ಅಥವಾ 1/4 ಕಪ್ಪಷ್ಟು ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ 5 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ. ನೀವು ಬೇಕಾದರೆ ಉದ್ದುದ್ದ ಸೀಳ್ಕೊಂಡು ಬೇಕಾದರೂ ಹಾಕೋಬೋದು. ಈ ಈರುಳ್ಳಿ ಒಂಚೂರು ಫ್ರೈ ಆಗಲಿ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಒಳ್ಳೆ ಘಮ ಬರ್ತಾ ಇದೆ ಈರುಳ್ಳಿ ಫ್ರೈ ಆಗಿರೋದು ತುಪ್ಪದಲ್ಲಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡೋರಿಗೆ ಒಂಚೂರು ಕಲರ್ ಚೇಂಜ್ ಆಗಿರಬೇಕು. ಇವಾಗ ತರಕಾರಿಗಳು ಹಾಕೊಳ್ತೀನಿ. ನಿಮ್ಮ ಹತ್ರ ಏನು ತರಕಾರಿ ಇದೆ ಅದನ್ನೆಲ್ಲ ಹಾಕೊಳ್ಳಿ, ಗಟ್ಟಿ ಪದಾರ್ಥಗಳು. ನಾನಿಲ್ಲಿ ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಜೊತೆಗೆ ಬಟಾಣಿ ಇದಿಷ್ಟು ಐಟಮ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ನೀವು ಬೇಕಾದರೆ ಕಾಲಿಫ್ಲವರು, ಗೆಡ್ಡೆಕೋಸು ಈ ಥರ ಬೇರೆ ಎಲ್ಲನೂ ಹಾಕೋಬೋದು. ಹೈ ಫ್ಲೇಮಲ್ಲಿ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿ ಬೇಯೋಬೇಕಾದ್ರೆ ಉಪ್ಪು ಹಾಕಿದ್ರೆ ತರಕಾರಿಗೆ ಉಪ್ಪು ಹಿಡಿದು ತುಂಬಾ ರುಚಿಯಾಗಿರುತ್ತೆ. ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ತೀವಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ. ಯಾಕಂದರೆ ಬರೀ ತುಪ್ಪದಲ್ಲೇ ನಾವು ಮಾಡ್ತಾ ಇರೋದ್ರಿಂದ ಲೈಟಾಗಿ ಒಂದೊಂದ್ಸಲ ತಳ ಹತ್ತೋ ಚಾನ್ಸಸ್ ಇರುತ್ತೆ. 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಈ ಫಸ್ಟ್ ತರಕಾರಿನೆಲ್ಲ ಲೈಟಾಗಿ ಬೇಯಿಸ್ಕೊಂಡ್ಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿಕೊಂಡು 5 ನಿಮಿಷ ಈ ತರಕಾರಿನ ಬೇಯಿಸ್ಕೊಳ್ತೀನಿ. ತರಕಾರಿನ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತಾ ಇದೆ 1/4 ಭಾಗ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿರೋಂಥ ಮಿಶ್ರಣನ ಹಾಕೊಳ್ಳೋಣ. ಇವಾಗ ನಾನು ನಿಮಗೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಯಾರಿಗೆ ಎಣ್ಣೆ ತುಪ್ಪ ಎಲ್ಲ ಕಮ್ಮಿ ತಿನ್ನಬೇಕು ಅಂತ ಅನಿಸುತ್ತೆ, ಡಯಟ್ ಕಾನ್ಷಿಯಸ್ ಇರುತ್ತೆ, ಅಂಥವರು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ತರಕಾರಿ ಬೇಯಿಸೋ ಟೈಮಲ್ಲಿ ಒಂಚೂರು ನೀರು ಹಾಕೊಂಡು ಬೇಯಿಸ್ಕೊಳ್ಳಿ. ಆವಾಗ ಬೊಂಬಾಟಾಗೂ ಆಗುತ್ತೆ, ಒಂಥರ ನಿಮಗೆ ಡಯಟ್ ಫುಡ್ಡು ಕೂಡ ಆಗುತ್ತೆ. ಈಗ ರುಬ್ಬಿರೋ ಅಂಥ ಮಿಶ್ರಣನ ಇದರೊಳಗೆ ಹಾಕಿ ಇದರಲ್ಲಿರೋ ಅಂಥ ಹಸಿ ಘಮ ಹೋಗಬೇಕು. ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತೀನಿ. 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ನ ನೆನೆಸಿಟ್ಕೊಂಡು ಈ ಟೈಮಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕಬೇಕು. ಆದರೆ ನನಗೆ ವಿಜುವಲಿ ಇಂಪೈರ್ಡ್ ಆಗಿರೋದ್ರಿಂದ ನೆನೆಸಿದ ಮೇಲೆ ಬಾಸುಮತಿ ಅಕ್ಕಿ ತುಂಬಾ ಸಾಫ್ಟ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ನೀರು ಹಾಕ್ಕೊಂಡು ಈ ಎಲ್ಲ ಮಿಕ್ಸ್ಚರ್ನ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ನಂತರ ಬಾಸುಮತಿ ರೈಸ್ ಹಾಕ್ತೀನಿ. ಇದು ಒಂದು ಕುದಿ ಬರಲಿ. ಕುದಿ ಬರೋದಕ್ಕೆ ಶುರು ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಉಪ್ಪು ಹಾಕಿದ್ದು, ಇವಾಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೋಡಿ, 1 ಕಪ್ಪಷ್ಟು ಬಾಸುಮತಿ ರೈಸ್ನ 20 ನಿಮಿಷ ನೀರಲ್ಲಿ ನೆನೆಸಿದ್ದೆ. ಸಾಫ್ಟಾಗಿರುತ್ತೆ ತುಂಬಾ. ನೀವು 1 ಕಪ್ ಎಲ್ಲ ಹಾಕಿದಾಗ 1:2 ರೇಷಿಯೋದಲ್ಲಿ ನೀರು ಹಾಕೋಬೇಕು. 1 ಕಪ್ ಅಕ್ಕಿಗೆ 2 ಕಪ್ ನೀರು. ಅದೇ ನೀವೇನಾದರೂ ಜಾಸ್ತಿ ಮಾಡ್ತಾ 3 ಕಪ್ಪು 4 ಕಪ್ ಎಲ್ಲ ಮಾಡಬೇಕಾದ್ರೆ 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ತುಂಬ ಮುದ್ದೆ ಆದಂಗೆ ಆಗೋಗ್ಬಿಡುತ್ತೆ. ಎಲ್ಲ ಒಂದ್ಸಲ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡ್ಬಿಟ್ಟು ಒಂದು ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಕೊನೆಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕಂಪ್ಲೀಟ್ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಳ್ತೀನಿ.
5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನೋಡಿ ಅಕ್ಕಿ ಎಲ್ಲ ತಳದಲ್ಲಿರುತ್ತೆ, ಮೇಲ್ಗಡೆ ಎಲ್ಲ ನೀರು ನಿಂತಂಗಿರುತ್ತೆ, ಅಷ್ಟು ಈವನ್ ಆಗಿ ಆಗಲ್ಲ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ನೋಡಿ ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಲ್ಲ ಹೆಂಗೆ ಇದಾಯಿತು. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು 6-7 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅದ್ರ ನೀರೆಲ್ಲ ಹಿಂಗೋಗ್ಬೇಕು, ಅನ್ನ ಚೆನ್ನಾಗಿ ಹಾಕಬೇಕು. ನಂತರ ಆಫ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡೋಣ. ಇನ್ನೊಂದು 5-6 ನಿಮಿಷ ಅಷ್ಟೊತ್ತಿಗೆಲ್ಲ ನೀರೆಲ್ಲ ಕಂಪ್ಲೀಟ್ ಆವಿಯಾಗಿದೆ. ಬರೀ ಅಕ್ಕಿ ಅನ್ನ ಆಗಿದೆ, ಆದರೆ ಅರಳಬೇಕು ಚೆನ್ನಾಗಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಹೀಗೆ ಒಂದು 10 ನಿಮಿಷ ಬಿಟ್ಬಿಡೋಣ. ಮಿನಿಮಮ್ ಒಂದು 5-6 ನಿಮಿಷನಾದರೂ ಹೀಗೆ ಬಿಡಬೇಕು ಅರಳೋದಕ್ಕೆ ಅನ್ನ. ನಂತರ ಓಪನ್ ಮಾಡೋಣ. 10 ನಿಮಿಷ ಆದ ನಂತರ ತೆಗಿತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹಿಂಗಂದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಹುಡಿಯಾಗಿದೆ ಗೊತ್ತಾ. ಪರ್ಫೆಕ್ಟ್ ಆಗಿದೆ ನಾನು ಹೇಳಿರೋ ಅಂಥ ಕ್ವಾಂಟಿಟಿಗೆ. ಎಲ್ಲ ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಆಂಧ್ರ ಸ್ಟೈಲ್ ಪಲಾವ್ ರೆಡಿಯಾಗಿದೆ ನೋಡಿ. ಇದನ್ನೇ ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು, ತುಂಬ ಫಾಸ್ಟಾಗಿ ಬೇಕಾಗುತ್ತೆ. ಆದರೆ ಈ ಮೆಥಡಲ್ಲೇ ಮಾಡಿ ನೀವು ಇದ್ರ ಟೇಸ್ಟ್ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಫ್ಲೇವರ್ ಅಂತೂ ಒಳ್ಳೆ ಘಮ ಘಮ ಅಂತ ಇದೆ. ಆಮೇಲೆ ಹುಡಿಯಾಗಿ ಬರುತ್ತೆ ಈ ಥರ ಮೆಥಡಲ್ಲಿ ಮಾಡೋದ್ರಿಂದ. ಕುಕ್ಕರಲ್ಲಿ ಏನಾದರೂ ಮಾಡಿಬಿಟ್ರೆ ಎಲ್ಲ ಒಂಥರ ಮ್ಯಾಶ್ ಆದಂಗಿರುತ್ತೆ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಒಂದೊಂದು ತರಕಾರಿ ಬೆಂದೋಗ್ಬಿಡುತ್ತೆ, ಒಂದೊಂದು ಗಟ್ಟಿಗಿರುತ್ತೆ, ಆ ಥರ ಆಗುತ್ತೆ. ಈ ಮೆಥಡಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ತಿಳಿಸ್ಬೇಕು. ಈ ಪಲಾವ್ ಜೊತೆ ಒಂಚೂರು ರಾಯ್ತಾ ಇದ್ರಂತೂ ಅದ್ಭುತವಾಗಿರುತ್ತೆ. ಮತ್ತೆ ಆಗ್ತಡ ನೀವು ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.